इलेक्शन कॉम्प्रोमाइज लास्ट मुमेंट आಗೋದು ಲಾಸ್ಟಿಗೆ ಫಸ್ಟಿಗೆ ಈಗ ಸರ್ ಚರ್ಚೆ ಆಗತ್ತೆ ಸರ್ ಅಷ್ಟೊಂದು ಆಮೇಲೆ ನೋಡೋಣ ಈಗ ಫಸ್ಟ್ ಐತಿ ಈಗ ಆಮೇಲೆ ನಾನು ಜನರಲ್ ಆಗಿ ಪಬ್ಲಿಕ್ ಒಪಿನಿಯನ್ ಹೇಳಿದ್ರಿ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಹೊಂಟಿದಾರೋ ಅಂತ ಒಬ್ಬ ದೊಡ್ಡ ಮನುಷ್ಯ ಒಂದು ಕೆ ಬಿ ಚುನಾವಣೆ ಮಾಡಂಗಿಲ್ಲ ಕೊನೆ ಹಂತದೊಳಗೆ ಇವರೆಲ್ಲ ಇದಾಗ್ತಾರೋ ಅನ್ನೋದು ಮಾತಿದ್ದಾರೆ. ಸಣ್ಣದ ದೊಡ್ಡದ ಪ್ರಶ್ನೆ ಚುನಾವಣೆ ಆ ಚುನಾವಣೆ ಎಂ ಪಿನೂ ಹಂಗೆ ಹೇಳಿ ಬಿ ಜೆ ಪಿ ಹಂಗೆ ಅದೇನು ಚುನಾವಣೆ ನಾವೆಲ್ಲ ನಾವು ಸೀರಿಯಸ್ ಆಗಿ ತಗೋತೀವಿ. ಆಮೇಲೆ ಈ ದೊಡ್ಡದ ಸಣ್ಣದ ಅಂತ ಕಂಪೇರಿಟಿವ್ ಮಾಡಲಿ ಚುನಾವಣೆ ಅಷ್ಟೇ ದೊಡ್ಡದ ಸಣ್ಣ ಮಾಡೋದು ಅಂತೇಳಿ ಕೆಳಗಿಳಿದ್ರೆ ನಮ್ಗೆ ಸಮಸ್ಯೆ ಗೊತ್ತಾಗೋದು. ಎಲೆಕ್ಟ್ರಿಕ್ ಸೊಸೈಟಿ ಮತದಾರ ಯಾದಿಯೊಳಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಹೆಚ್ಚು ಕಡಿಮೆ ಏನಾಗಿದೆ ಹೆಚ್ಚು ಕಡಿಮೆ ಇದೆ ಬನ್ನಿ ಭಾಲ್ಚಂದ್ರನ ಅವ್ರು ಹೇಳಿದ್ರೆ 1600 ಕೋಟ್ ಅಷ್ಟು ಅಧಿಕೃತ ಅದಾವನ್ ಸರ್ 16,000. ಉಳ್ಕಿದ್ದು ಇಲ್ಲ ಮುಂಚೆ ಇತ್ತು ಈಗ ನಾವೆಲ್ಲರಿಗೂ ಊಟಕ್ಕೆ ಕೊಟ್ಟರು 60,000 ಇದ್ರೆ 60,000 ಜನ ಎಲ್ಲ ಹೊಟ್ರೆ ಈಗ ಯಾರ ಹತ್ರ ಏನು ಅಂದ್ರೆ ಎಲ್ಲರಿಗೂ ಸರ್ ವೋಟಿಂಗ್ ಪವರ್ ಎಲ್ಲರೂ ಓಕೆನಾ ಎಲ್ಲರೂ ಓಕೆ ಎಷ್ಟು ಅಂತಾರೆ ಎಲ್ಲರೂ. ಈಗ ಹುಕ್ಕೇರಿ ಮತಕ್ಷೇತ್ರದಾಗ ಪ್ರಾಯೋಗಿಕವಾಗಿ ಜಾರಕಿಹೊಳಿ ಮನೆತಂದವ್ರು ಕೈ ಹಾಕಿದಾರೆ ಮುಂಬರುವ ಚುನಾವಣೆ ತಯಾರಿ ದೃಷ್ಟಿಯಿಂದ ಅನ್ನುವಂಥ ಮಾತು ಜನಸಾಮಾನ್ಯರಿಗೆ ಸರ್. ಅದೊಂದು ಒಳ್ಳೆ ಎಲೆಕ್ಟ್ರಿಕ್ ಸೊಸೈಟಿ ಮಾತ್ರ ಈ ಸದ್ಯಕ್ಕೆ ಇನ್ನೇನಾಗಿದೆ ನಮ್ಗೆ ಅದು ಗೊತ್ತಿಲ್ಲ. ಈಗ ಬಂದದ್ದು 2 ತಿಂಗಳಲ್ಲಿ ಚುನಾವಣೆ ಅದನ್ನು ನಾವೆಲ್ಲ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಅಷ್ಟೇ. ಅನ್ನೋದು ಒಟ್ಟಿಗೆ ಗದಲ್ ತಿಳಿಯಾಗ್ತಾರೆ ಬಿ ಜೆ ಪಿನೋ ಕಾಂಗ್ರೆಸ್ ಬಿ ಜೆ ಪಿ ನಾ 2-3 ಸಲ ಹೇಳಿದ್ದೀನಿ ಸಹಕಾರಿ ರಂಗ ಪಾರ್ಟಿ ಬೇಸ್ ಮೇಲೆ ಆಗೋದಿಲ್ಲ. ಡಿ ಸಿ ಸಿ ಬ್ಯಾಂಕು ಹಂಗೆ ಇರ್ಬೋದು, ನಿಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಹಂಗೆ ಇರ್ಬೋದು, ಕೆ ಎಮ್ ಎಫ್ ಕೂಡ ಹಂಗೆ ಎಲ್ಲ ಪಾರ್ಟಿಯವ್ರು ಸೇರೇ ಇರ್ತದೆ ಅಷ್ಟೇ. ಈ ಚುನಾವಣೆ ಯಾವಾಗಲೂ ಸಹಕಾರಿ ರಂಗನ ಹಂಗೆ. ಈಗ ನೀವು ಬೆಂಗಳೂರಿಗೆ ಹೋದ್ರೆ ಅಲ್ಲೂ ಕೂಡ ಎಲ್ಲ ಪಕ್ಷದವ್ರು ಇರ್ತಾರೆ, ಯಾರೋ ಒಬ್ಬರನ್ನ ಅಧ್ಯಕ್ಷ ಮಾಡ್ತಾರೆ. ಪಾರ್ಟಿ ಬೇಸ್ ಮೇಲೆ ಈಗಾಗಲೇ ಬಿ ಜೆ ಪಿದು 2 ಸಭೆ ಆದ್ರಿ ಸರ್ ಈ ಎಲೆಕ್ಟ್ರಿಸಿಟಿ ಬಗ್ಗೆ ಮತ್ತು ಈ ಥರ ಸಹಕಾರ ರಾಜಕಾರಣ ಮಧ್ಯಾಗ ಆಯ್ತದೆ ಸಭೆ ಆಗೋಲ್ಲ. ಸಭೆಗೂ ಇದಕ್ಕೂ ನಾ ಹೇಳಿಲ್ಲ, ಸಭೆ ಎಲ್ಲರೂ ಕೂಡ ಮಾಡ್ಬೋದು, 2 ಪಾರ್ಟಿಯವ್ರು ಮಾಡ್ಬೋದು, 3 ಪಾರ್ಟಿಯವ್ರು ಮಾಡ್ಬೋದು. ಇದು ಪಾರ್ಟಿ ಬೇಸ್ ಮ್ಯಾಗಲ್ಲ. ಇದು ಈ ಚುನಾವಣೆಗೆ ಸೀಮಿತವಾಗಿರುವಂಥ ಚುನಾವಣೆ ಎಲೆಕ್ಟ್ರಿಕ್ ಸೊಸೈಟಿ. ನಿಮ್ಮ ಸೀಟ್ ಏನಾದರೂ ಡಿಕ್ಲೇರ್ ಆಗಿದೆ ಫಿಕ್ಸ್ ಇನ್ನು ಚರ್ಚೆ ಮಾಡ್ಬೇಕು, ಎಲ್ಲರ ಜೊತೆ ಚರ್ಚೆ ಮಾಡಬೇಕು, ಯಾರಿಗೆ ಇಡಬೇಕು ಯಾರಿಗಿಲ್ಲ ಯಾರಿಗೆ ಆಗಬೇಕು. ಟೈಮ್ ಇದೆ, ಇನ್ನೊಂದು ತಿಂಗಳ ನಂತರ ಚರ್ಚೆ ಮಾಡಬೇಕು. 1 ತಿಂಗಳ ನಂತರ ಎಲ್ಲ ಸೀಟ್ ಹಾಕ್ತೀವಿ ಸರ್. 16 ಅದಲ್ಲ 15 15 ಇದೆಲ್ಲ ಚುನಾವಣೆ ಮಾಡೋದು. ಇನ್ನೂ ಅದು ಚರ್ಚೆ ಪ್ರಾರಂಭ ಆಗಿದ್ದಾರೆ, ಆದ್ಮೇಲೆ ಹೇಳ್ತೀನಿ. ಏನಾದರೂ ಕಾಂಪ್ರಮೈಸ್ ಆಗ್ಬೋದು ಸರ್ ಗೊತ್ತಿಲ್ಲ ಈಗ ಸದ್ಯ ಹೇಳಿಲ್ಲ. ಮೊದಲನೇ ಹಂತದಲ್ಲಿ ಇದೆ. ಈಗ ಅವರು ತಯಾರಿ ಮಾಡಿದ್ದಾರೆ, ನಾವು ತಯಾರಿ ಮಾಡ್ತಾ ಇದ್ದೀವಿ. ಕೊನೆಗಳಲ್ಲಿ ಗೊತ್ತಿಲ್ಲ. ಈಗಂತೂ ಭಕ್ತರನ್ನು ನಾವು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ದ ಸತೀಶ್ ಅನ್ನೋದ ಬಣ ಬೇರೆ ಇದ್ರಿ, ಕಾಂಗ್ರೆಸ್ದಾಗ ಮತ್ತು ಎ ಬಿ ಪಾಟೀಲ್ ಬಣ ಬೇರೆ ಈ ಥರ ನಡೆದಿತ್ತು. ಮತ್ತು ಬಿ ಜೆ ಪಿಯಲ್ಲಿ ಎರಡೋದಲ್ಲ ಮತ್ತು ಅದೇ ಕಡೆ ಅಂತ ಬರೋದೇನ್ರಲ್ಲ ಇನ್ನು ಬಿ ಜೆ ಪಿದಾಗ ಏನಾಗಿರೋ ಕಾಂಗ್ರೆಸ್ದಾಗ ಅಲ್ಲಿ ಅವರು ಮತ್ತು ಅವರು ಮೀಟಿಂಗ್ ಮಾಡಿದ್ರು. ಇಂಪ್ಯಾಕ್ಟ್ ಇವರು ಮತ್ತು ಇವರು ಅವ್ರು ಮಾಡ್ರು. ಅಲ್ಲಿ 2 ಬಣ ಅದಾವು, ಒಂದೇ ಇಡಲ್ಲ. ಕಾಂಗ್ರೆಸ್ನಾಗೂ 2 ಬಿ ಜೆ ಪಿಗೆ 2. ಅಂದ್ರೆ ಕೇವಲ ಸರ್ ಇದು ಸಹಕಾರಿ ರಂಗಕ್ಕೆ ಸೀಮಿತ ಮಾತ್ರ ಏನ ರಾಜಕೀಯವಾಗಿ ಇಲ್ಲ, ಸಹಕಾರಿ ರಂಗಕ್ಕೆ ಮಾತ್ರ ಸೀಮಿತವಾಗಿ ಮುಂದೆ ಯಾವ ರೀತಿ ಆಗ್ತೈತಿ ಅದು ಹೇಳಿಕ್ಕೆ ಬರೋದು. ಇದ್ರ ಪರಿಣಾಮ ಏನಾದರೂ ಡಿ ಸಿ ಸಿ ಮೇಲೆ ಬೀಳ್ತದೆ ಸರ್. ಇದಕ್ಕೆ ಡಿ ಸಿಗೆ ಏನು ಸಂಬಂಧ? ಅದು ಎಲೆಕ್ಷನ್ ಚುನಾವಣೆ ಜಿಲ್ಲೆ ವ್ಯಾಪ್ತಿ ಅದು, ಇದು ತಾಲೂಕು ವ್ಯಾಪ್ತಿ. ಸತೀಶನ ಇದು ಇಲೆಕ್ಷನ್ ಭಾಳ ಸೀರಿಯಸ್ ಆಗೈತವಲ್ಲ ಅನ್ನೋದು ಎಲೆಕ್ಷನ್ ಸೀರಿಯಸ್ ಹೋಗೋದು. ನಾನು ಹೇಳ್ದೆ, ಸಣ್ಣ ಎಲೆಕ್ಷನ್ ಇದ್ರೆ ಸೀರಿಯಸ್ ತೊಗೊತೀವಿ, ದೊಡ್ಡದಕ್ಕೆಲ್ಲ ಎಲ್ಲ ಸೇಮ್ ಒಂದೇ ಕ್ಯಾಟಗರಿ ಚುನಾವಣೆ. ಎಲೆಕ್ಟ್ರಿಕ್ ಸೊಸೈಟಿ ಮತ್ತು ಏನಾದರೂ ಯೋಜನೆ ಸರ್ವಸ ಯಾಕಂದರೆ ಈಗಾಗಲೇ ನಮ್ಮ 3 ತಿಂಗಳಾಗ ನಮ್ಮ ಹೊಸ ಆಡಳಿತ ಮಾಡಿಬಿಟ್ಟು ಅಧಿಕಾರ ಬಂದ ಮೇಲೆ ಹೆಂಗೆ ಸರ್ವಿಸ್ ಕೊಡ್ತಾನೋ ತೋರಿಸ್ಕೊಟ್ಟಿವಿ. ನಿಮ್ಮ ಕೆಲಸ ಮಾಡೋದು ಬಹುಶಃ ಅದರ ಪರಿಣಾಮ ನಿಮಗೂ ಬೀರಿರ್ಬೋದು, ಅಥವಾ ನಿಮ್ಮ ಯಾರು ಸಂಬಂಧಿಕರಿಗೂ ಅದರ ಅನುಭವ ಆಗಿರ್ಬೋದು. ಮುಂಚೆ ಹೆಂಗಿತ್ತು 3 ತಿಂಗಳ ಮುಂಚೆ, ಈಗ ಆಡಳಿತ ಅಂದರೆ ಹೆಂಗೆ ನಡೆಸ್ತಿದ್ದಾರೆ, ಎಷ್ಟು ಫ್ರೀಯಾಗಿ ಸರ್ವಿಸ್ ಕೊಡ್ತಿದ್ದಾರೆ. ಯಾರೊಬ್ಬ ಸಾಮಾನ್ಯ ರೈತ ಫೋನ್ ಮಾಡಿದ್ರು 24 ಗಂಟೆ ಒಳಗೆ ಟಿ ಸಿ ಚೇಂಜ್ ಮಾಡ್ತಾ ಇದ್ದಾರೆ. ಸುಮಾರು ನಿರಂತರ ಜ್ಯೋತಿ ಕನೆಕ್ಷನ್ ಕೊಟ್ಟಿದ್ದೀವಿ ಹೊಸದ, ಇನ್ನೂ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ. ಮುಂಚೆ ಚೇರ್ಮನ್ರು ಹೇಳಬೇಕು, ಅವ್ರು ಹೇಳ್ಬೇಕಂತ ಸಿಸ್ಟಮ್ ಇದ್ದು ತೆಗೆದುಹಾಕಿದ್ವಿ. ಯಾರು ಬಂದು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತಿದ್ವಿ. ಅದು 3 ತಿಂಗಳ ಸಾಕಷ್ಟು ಪರಿಣಾಮ ಬೀರಿದ್ರು, ಚೆನ್ನಾಗಿ ಬೀರಿದ್ರು. ಸರ್ವಿಸ್ ಕೊಟ್ಟಿದ್ದ ಪ್ರಯತ್ನ ಮಾಡ್ತಾಯಿದ್ವಿ. ಸರ್ ರಾಜೀವ್ ಗಾಂಧಿ ವಿದ್ಯುತ್ ಸಂಪರ್ಕ ಏನು ತೊಗೊಂಡಾರ್ರಿ, ಅವ್ರು ಕೆಲವು ಮತದಾರ ಯಾದಿಯಲ್ಲಿ ಹೆಸರು ಬಂದಿಲ್ಲ ಅನ್ನತ್ತಾರೆ ಸರ್. ಈಗ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಹೇಳಿದ್ರು.
ಯಾರ್ಯಾರಿಗೂ ಎಲ್ಲ ಅವ್ರಿಗೂ ಅವಕಾಶ ಕೊಡ್ತೀನಿ. ಆಮೇಲೆ ಸರ್ 15 ದಿವಸ ಹಿಂದ್ಗಡೆ ರಮೇಶ್ ಕತ್ತಿ ಒಂದು ನಾವು 4 ಜನ ಇದೀವಿ, 4 ದಿಕ್ಕಿನಿಂದ ನಾವು ರಕ್ಷಣೆ ಮಾಡ್ತೀವಿ, ನಮ್ಮ ತಾಲೂಕು ಹೊರಗಿನವ್ರಿಗೆ ಹೊರಗೂಡಾಗಿಲ್ಲ ಅಂತ ಹೇಳಿದ್ರು. ಅದನ್ನೇ ತಾವು ಸವಾಲಾಗಿ ಅಥವಾ ಪ್ರತಿಷ್ಠೆಗೆ ಸ್ವೀಕಾರ ಮಾಡಿ ತಾವು ಮಾಡ್ತೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಮೇಘಾಲಯ, ಎಲ್ಲಿಯೂ ನಿಮ್ಮ ಮನೆ ಕಟ್ಟಲಿಕ್ಕೆ ಅಧಿಕಾರ ಇದೆ, ನಿಮ್ಮ ಮತ್ತಂಡು ಎಲ್ಲರೂ ಚಲಾವಣೆ ಮಾಡ್ಲಿಕ್ಕೆ ಅಧಿಕಾರ ಇದೆ. ಬಾಗೇವಾಡ್ಯಾಗ ಮಾಡ್ಬೋದು, ಗೋಕಾಕದಾಗ ಮಾಡ್ಬೋದು, ಸಿದ್ದೇಶ್ವರ ಮಾಡ್ಬೋದು. ಸೊ ಸಂವಿಧಾನ ಬಂದ ಮೇಲೆ ಇಕ್ವಲ್, ಆಲ್ ಆರ್ ಇಕ್ವಲ್ ಅದ, ಈಗೆಲ್ಲ ಇಕ್ವಲ್ ಇದೆ. ಅಲ್ಲಿ ಇಲ್ಲಿ ಅನ್ನೋದು ಅವ್ರ ಭ್ರಮೆ ಅದು. ಈ ದೇಶದಲ್ಲಿ ನೀವು ಎಲ್ಲಾರ ಇರ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.